ಇಂದು ಮುಖ್ಯಮಂತ್ರಿಗಳು ಬೆಳಗಾಂನಲ್ಲಿ 26ನೇ ತಾರೀಕು 27ನೇ ತಾರೀಕು ನಡೆಯುವಂತ ಒಂದು ಐತಿಹಾಸಿಕವಾದಂತ ಸಮಾವೇಶ ಕಾಂಗ್ರೆಸ್ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮತ್ತು ಸುವರ್ಣಸೌಧದಲ್ಲಿ ಸರ್ಕಾರದ ಕಾರ್ಯಕ್ರಮ ಗಾಂಧೀಜಿಯವರ ಪುತ್ಥಳಿಯನ್ನ ಸ್ಟ್ಯಾಚ್ಯೂನ್ನ ಎಲ್ಲ ಶಾಸಕರನ್ನ ಪಕ್ಷ ಭೇದವನ್ನು ಮರೆತು ಸರ್ಕಾರದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ವಿಚಾರವಾಗಿ ಪೂರ್ವಭಾವಿ ಸಭೆಯನ್ನ ಕರೆದಿದ್ದಾರೆ. ಎಲ್ಲ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ದೇವೆ. 26ನೇ ತಾರೀಕು ಸಾಯಂಕಾಲ 3 ಗಂಟೆಗೆ ದೆಹಲಿಯ ಎಲ್ಲ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಪಿಸಿಸಿ ಅಧ್ಯಕ್ಷಗಳು, ವರ್ಕಿಂಗ್ ಕಮಿಟಿ ಸದಸ್ಯರುಗಳು, ನಮ್ಮ ಎಐಸಿಸಿಯ ಎಲ್ಲ ಪದಾಧಿಕಾರಿಗಳು, ಜನರಲ್ ಸೆಕ್ರೆಟರಿಗಳು ಮತ್ತು ಸುಮಾರು 150 ಜನ ಎಂಪಿಗಳು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಾದ ಮೇಲೆ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಮಾತ್ರ ಇರ್ತಾರೆ. ಬೆಳಗ್ಗೆ ಒಂದು ಬೃಹತ್ ಸಮಾವೇಶ, ಒಂದು ಐತಿಹಾಸಿಕವಾದಂಥ ಸಮಾವೇಶ. ಗಾಂಧೀಜಿಯವರು ಯಾವ ಜಾಗದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಈ ದೇಶದ ಸ್ವಾತಂತ್ರ್ಯಕ್ಕೆ ನಾಯಕತ್ವವನ್ನು ವಹಿಸಿದ್ರು ಅದೇ ಜಾಗದಲ್ಲಿ ಆ ಒಂದು ಸಭೆಯನ್ನು ನಡೆಸ್ತಾ ಇದ್ದೇವೆ. 27ನೇ ತಾರೀಕು ಒಂದು ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅನೇಕ ರಾಷ್ಟ್ರೀಯ ನಾಯಕರು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ನಡೀತದೆ. ರಾಷ್ಟ್ರದ ಎಲ್ಲ ನಾಯಕರುಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಬೆಳಿಗ್ಗೆ ಸುವರ್ಣಸೌಧದಲ್ಲಿ ಸರ್ಕಾರದ ಕಾರ್ಯಕ್ರಮ ಗಾಂಧೀಜಿಯವರ ಪುತ್ಥಳಿ ಆಗ್ತದೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರುಗಳು ಮತ್ತು ವಿಶೇಷವಾಗಿ ಸ್ಪೀಕರು, ಕೌನ್ಸಿಲ್ ಚೇರ್ಮನ್ ಅವರ ಮುಖಂಡತ್ವದಲ್ಲಿ ಘನ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ನಡೀತದೆ. ಅದು ಖರ್ಚು ಆದ ಮೇಲೆ ಖರ್ಚು ಎಷ್ಟು ಅಂತ ಗೊತ್ತಾಗ್ತದೆ. ಒಂದು ವರ್ಕಿಂಗ್ ಕಮಿಟಿ ಮೀಟಿಂಗ್, ಒಂದು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ, ಎರಡನೇದು ನಮ್ಮ ಪಕ್ಷದ ಒಂದು ಸಭೆ, ಒಂದು ದೊಡ್ಡ ಬಹಿರಂಗ ಸಮಾವೇಶ. ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಅವರೇ ಸ್ವ ಇಚ್ಛೆಯಿಂದ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಅವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಇದಲ್ಲದೆ ಸರ್ಕಾರದ ಗಾಂಧಿ ಸ್ಟ್ಯಾಚ್ಯೂಗೆ ಸದ್ಯಕ್ಕೆ ಸಾರ್ವಜನಿಕರನ್ನ ನಾವು ಅವಕಾಶ ಕೊಡೋದಿಲ್ಲ. ಬರೀ MLAಗಳು ಮಾತ್ರ, MP ಗಳು ಮಾತ್ರ ಮತ್ತು ಹೊರಗಡೆಯಿಂದ ಬಂದ ಅತಿಥಿಗಳು ಮಾತ್ರ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಸೆಕ್ಯೂರಿಟಿ ಆ್ಯಂಗಲ್ ಇಂದ ಬಹಳ ಲಿಮಿಟೆಡ್, ಒಂದು 500 ಜನ ಮಾತ್ರ. ಆಮೇಲೆ ಗಾಂಧೀಜಿಯವ್ರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಇದ್ದೇ ಇರ್ತದೆ. ಹೇಳಿ, ನೋಡೋಣ ಅವ್ರು ಎಷ್ಟು ಜನ ಬರ್ತಾರೋ ಅಷ್ಟು ಜನ. ನಾನು ಹೆಂಗ್ ನಿರೀಕ್ಷೆ ಈಗ ಹೇಳಿ, ನಾನು ಎಲ್ಲ ಕಡೆ ನಾವು ರಾಜ್ಯದ ಎಲ್ಲ ಕಡೆ ಒಂದು ಸ್ವಾಭಾವಿಕ ಕಾರ್ಯಕರ್ತರು ಬನ್ನಿ ಅಂತ ನಾವು ಹೇಳಿದ್ದೇವೆ. ಇಲ್ಲೇ ಇಲ್ವಲ್ಲ ಬೆಳಗಾಮು, 8 ಗಂಟೆ ಪ್ರಯಾಣ. ಅದೆಲ್ಲ AICC ಅವರು ತೀರ್ಮಾನ ಮಾಡ್ತಾರೆ. ಇರ್ತದೆ, ಯಾಕೆ ಅಜೆಂಡಾ ಇಲ್ಲದೆ ಸಮಾವೇಶ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತದ? ಇದು 100 ವರ್ಷ ಆಗಿದೆ. ಆವತ್ತು ನಮ್ಮ ದೇಶಪಾಂಡೆ ಅವರು, ಗಂಗಾಧರ್ ದೇಶಪಾಂಡೆ ಅವರು ಮತ್ತು ಜವಾಹರ್ಲಾಲ್ ನೆಹರು ಅವರು ಜನರಲ್ ಸೆಕ್ರೆಟರಿ ಆಗಿದ್ರು, AICC ಜನರಲ್ ಸೆಕ್ರೆಟರಿ ಆಗಿದ್ರು. ಇಬ್ರು ಇದ್ರು, ಬೆಳಗಾಂನಲ್ಲಿ ನಡೆಸಿದ್ರು. ಹಾಗೆ ಅನೇಕ ತೀರ್ಮಾನಗಳಾಗಿದೆ. ಇವತ್ತು ನಮ್ಮ ಪಕ್ಷ ಯಾವ ದಿಕ್ಕಿನಲ್ಲಿ ಈ ದೇಶ ತೆಗೆದುಕೊಂಡು ಹೋಗಬೇಕು ಅನ್ನೋದು ಮಾರ್ಗದರ್ಶನವನ್ನು ಈ ದೇಶಕ್ಕೆ ವರ್ಕಿಂಗ್ ಕಮಿಟಿ ಕೊಡ್ತದೆ. ಇನ್ನು ಇದು 1 ವರ್ಷ ಕಾರ್ಯಕ್ರಮ ಇರ್ತದೆ. ಪ್ರಕರಣ ಸಂಬಂಧಪಟ್ಟಂತೆ ಅವ್ರ ನ್ಯಾಯಾಂಗ ತನಿಖೆ, ಪೊಲೀಸರು ನಡೆಕೊಂಡ ಕ್ರಮದ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಡಿಮ್ಯಾಂಡ್ ವಿಪಕ್ಷ ನಾಯಕರು ಮತ್ತು ಸಿದ್ದರಾಮಯ್ಯ ಮಾಡಿದ್ದಾರೆ.